ಆಲ್ ರೈಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಳಗಡೆ ನೀವು ನಿಮ್ಮ ಒಂದು ಸ್ಮಾರ್ಟ್ಫೋನ್ ಚಾರ್ಜ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಿಲ್ದಂಗೆ ಭಾಳಷ್ಟು ಮಿಸ್ಟೇಕ್ಸ್ಗಳನ್ನ ನೀವು ಮಾಡ್ತಿರ್ತೀರಿ. ಇದರಿಂದ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಬ್ಯಾಟ್ರಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕಾಗಿ ನಾನು ಈ ಒಂದು ವಿಡಿಯೋ ಒಳಗಡೆ ಸಿಂಪಲ್ ಟಿಪ್ಸ್ಗಳನ್ನ ನಾನು ಇಲ್ಲಿ ನಿಮ್ಮ ಸಲುವಾಗಿ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಸೊ ನೋಡೋಣಂತ ಈ ಮಿಸ್ಟೇಕ್ಸ್ಗಳನ್ನ ನೀವು ಹೆಂಗೆ ಅವಾಯ್ಡ್ ಮಾಡ್ಬೋದು ಮತ್ತು ನಿಮ್ಮ ಒಂದು ಸ್ಮಾರ್ಟ್ಫೋನ್ದ ಬ್ಯಾಟ್ರಿ ಲೈಫ್ನ ನೀವು ಹೆಂಗೆ ಎಕ್ಸ್ಟೆಂಡ್ ಮಾಡಬಹುದು ಅಂತ. ಫಸ್ಟ್ ಕಾಮನ್ ಮಿಸ್ಟೇಕ್ ಬಗ್ಗೆ ಮಾತಾಡಬೇಕಂತಂದ್ರೆ ಯೂಸಿಂಗ್ ಯುವರ್ ಫೋನ್ ವೈಲ್ ಇಟ್ಸ್ ಚಾರ್ಜಿಂಗ್. ಭಾಳಷ್ಟು ಜನ ನಾನು ನೋಡಿರ್ತೀನಿ, ಅವರೊಂದು ಸ್ಮಾರ್ಟ್ ಫೋನ್ ಚಾರ್ಜಿಂಗ್ ಹಾಕಿರ್ತಾರೆ, ಅದನ್ನು ನೆಮ್ಮದಿ ಅಂತಾರೆ ಚಾರ್ಜಿಂಗ್ ಆಗೋಕ್ಕೂ ಅದನ್ನು ಬಿಡ್ತಿರಂಗಿಲ್ಲ. ಆ ಒಂದು ಸ್ಮಾರ್ಟ್ ಫೋನನ್ನು ಯೂಸ್ ಮಾಡ್ತಾನೆ ಇರ್ತಾರೆ. ಬೇಸಿಕಲಿ ಇದರಿಂದ ಏನಪ್ಪ ಆಗ್ತೈತಿ ಅಂತಂದ್ರೆ ನಿಮ್ಮ ಫಸ್ಟ್ ಥಿಂಗ್ ನಿಮ್ಮ ಒಂದು ಫೋನಿನ ಸ್ಕ್ರೀನ್ ಏನಿರ್ತೈತಿ ಅದು ಆನ್ ಇರ್ತೈತಿ, ಅಪ್ಲಿಕೇಶನ್ಸ್ಗಳನ್ನ ನೀವು ರನ್ ಮಾಡ್ತಿರ್ತೀರಿ. ಸೊ ಇದರಿಂದ ನಿಮ್ಮ ಒಂದು ಫೋನ್ ಓವರ್ ಹೀಟ್ ಆಗೋ ಚಾನ್ಸಸ್ ಇರ್ತೈತಿ. ನೀವು ಭಾಳಷ್ಟು ಜನ ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಒಂದು ಫೋನ್ ಓವರ್ ಹೀಟ್ ಆಗ್ತಿದ್ದಂಗೆ ನಿಮ್ಮ ಒಂದು ಫೋನ್ ಸ್ಟಕ್ ಆಗಾಕ ಸ್ಟಾರ್ಟ್ ಆಗ್ತೈತೆ ಅಥವಾ ಹ್ಯಾಂಗ್ ಆಗಾಕ ಸ್ಟಾರ್ಟ್ ಆಗ್ತೈತಿ. ಬರೀ ಇದಿಷ್ಟ ಅಲ್ಲ, ನಿಮ್ಮ ಒಂದು ಬ್ಯಾಟ್ರಿ ಮೇಲ್ಗಡೆ ನೀವು ಇಲ್ಲದ ಸ್ಟ್ರೇನನ್ನು ನೀವು ಹಾಕ್ತಿರ್ತೀರಿ. ಆ್ಯಸ್ ಎ ರಿಸಲ್ಟ್ ನಿಮ್ಮ ಒಂದು ಬ್ಯಾಟ್ರಿ ಲೈಫ್ ಏನಿರ್ತೈತಲ್ಲ ಅದು ಕಡಿಮೆ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ಹೆಂಗೆ ನಿಮ್ಮ ಒಂದು ಬ್ಯಾಟ್ರಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತೈತಲ್ಲ ಹಂಗೆ ಅದ್ರದ್ದು ಲೈಫ್ ಸ್ಪ್ಯಾನ್ ಏನಿರ್ತೈತಲ್ಲ ಅದು ಕಡಿಮೆ ಆಕೋಂತ ಬರ್ತೈತಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಏನಿರ್ತೈತಲ್ಲ ಅದು ಕಂಪ್ಲೀಟ್ಲಿ ಚಾರ್ಜ್ ಆಗೋ ತನಕ ಅದನ್ನು ಯೂಸ್ ಮಾಡೋಕೆ ಹೋಗ್ಬ್ಯಾಡ್ರಿ. ನೆಕ್ಸ್ಟ್ ಮಿಸ್ಟೇಕ್ ಬಗ್ಗೆ ಮಾತಾಡಬೇಕಂತಂದ್ರೆ ಸ್ಟಾಪ್ ಯೂಸಿಂಗ್ ಚೀಪ್ ಚಾರ್ಜರ್ಸ್ಗಳಾಗಲಿ ಚೀಪ್ ಪವರ್ ಬ್ಯಾಂಕ್ಸ್ಗಳನ್ನಾಗಲಿ ನೀವು ನಿಮ್ಮ ಫೋನನ್ನು ಚಾರ್ಜ್ ಮಾಡೋಕೆ ಯಾವತ್ತೂ ಯೂಸ್ ಮಾಡೋಕೆ ಹೋಗಬೇಡ್ರಿ. ಯಾವತ್ತು ನಿಮ್ಮ ಒಂದು ಫೋನ್ ಜೊತೆಗೆ ಯಾವ ಒಂದು ಚಾರ್ಜರ್ ಕೊಟ್ಟಿರ್ತಾರೆ ಅದೇ ಚಾರ್ಜರ್ನ ನೀವು ನಿಮ್ಮ ಫೋನನ್ನು ಚಾರ್ಜ್ ಮಾಡೋಕೆ ಯೂಸ್ ಮಾಡಿರಿ. ಭಾಳಷ್ಟು ಜನ ನಾನು ನೋಡಿರ್ತೀನಿ, ಚಾರ್ಜಿಂಗ್ ಪಿನ್ಸ್ಗಳು ಮ್ಯಾಚ್ ಆಗ್ತಾವೆ ಅಂಥೇಳಿ ಯಾವುದೋ ಒಂದು ಬೇರೆ ಫೋನಿಂದ ಚಾರ್ಜರ್ ತೊಗೊಂಡು ಬಂದು ಅವರ ಒಂದು ಫೋನನ್ನು ಚಾರ್ಜ್ ಮಾಡ್ತಿರ್ತಾರೆ. ಆಬ್ವಿಯಸ್ಲಿ ಕೆಲವೊಂದಿಷ್ಟು ಟೈಮ್ ಏನಾಗ್ತೈತಿ ಅಂತಂದರೆ ಆ ಒಂದು ಚಾರ್ಜರ್ದ ಔಟ್ಪುಟ್ ಮತ್ತು ನಿಮ್ಮ ಒಂದು ಫೋನಿಂದ ಇನ್ಪುಟ್ ಮ್ಯಾಚ್ ಆಗ್ತೈತಿ. ಸೊ ಈಸಿಲಿ ನಿಮ್ಮ ಒಂದು ಫೋನ್ ಚಾರ್ಜ್ ಆಗ್ತೈತಿ. ಬಟ್ ಸಮ್ಟೈಮ್ಸ್ ಈಗ ಬರ್ತಿರೋವಂಥ ಒಂದು ಚಾರ್ಜರ್ಸ್ಗಳು ಲೇಟೆಸ್ಟ್ ಸ್ಮಾರ್ಟ್ಫೋನ್ಸ್ಗಳದ್ದು ಚಾರ್ಜರ್ಸ್ಗಳದ್ದು ಔಟ್ಪುಟ್ ಏನಿರ್ತೈತಲ್ಲ ಈಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತೈತಿ. ಸೊ ಇಂಥ ಟೈಮ್ ಒಳಗಡೆ ಈ ಒಂದು ಚಾರ್ಜಿಂಗ್ ಪಿನ್ ಸೇಮ್ ಇದ್ರೂ ಸಹಿತ ಔಟ್ಪುಟ್ ಚಾರ್ಜರ್ ಅಂತ ಬರೋವಂಥ ಒಂದು ಔಟ್ಪುಟ್ ಏನಿರ್ತೈತಿ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತೈತಿ. ಇದರಿಂದ ನಿಮ್ಮ ಒಂದು ಫೋನಿಂದ ಬ್ಯಾಟ್ರಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ನಿಮ್ಮ ಒಂದು ಫೋನಿಗೆ ಎಷ್ಟು ಪವರ್ ಇನ್ಪುಟ್ ಬೇಕೋ ಅಷ್ಟೇ ಪವರ್ ಔಟ್ಪುಟ್ ಇರೋವಂಥ ಒಂದು ಚಾರ್ಜರ್ನೇ ನೀವು ಯಾವತ್ತೂ ಯೂಸ್ ಮಾಡಬೇಕು. ಇವೊಂದು ನಿಮ್ಮ ಒಂದು ಫೋನ್ ಜೊತೆ ಬಂದಿರೋವಂಥ ಒಂದು ಚಾರ್ಜರ್ ಕೆಟ್ಟಿದ್ರೂ ಸಹಿತ ನಿಮ್ಮ ಒಂದು ಫೋನಿಗೆ ಬೇಕಾಗಿರೋವಂಥ ಒಂದು ಸೇಮ್ ಪವರ್ ಔಟ್ಪುಟ್ ಇರೋವಂಥ ಒಂದು ಬ್ರ್ಯಾಂಡೆಡ್ ಚಾರ್ಜರ್ನ ನೀವು ಯಾವತ್ತೂ ಯೂಸ್ ಮಾಡಬೇಕು. ಇನ್ನು ನಾವು ನೆಕ್ಸ್ಟ್ ಮಿಸ್ಟೇಕ್ ಬಗ್ಗೆ ಮಾತಾಡಬೇಕಂತಂದ್ರೆ ಚಾರ್ಜಿಂಗ್ ಯುವರ್ ಫೋನ್ ಇನ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಸ್ಮಾರ್ಟ್ಫೋನ್ ನೀವು ಚಾರ್ಜ್ ಮಾಡ್ತಿದ್ರಿ, ನೀವು ಇರುವಂಥ ಒಂದು ಎನ್ವಿರಾನ್ಮೆಂಟ್ ಸಿಕ್ಕಾಪಟ್ಟೆ ಕೋಲ್ಡ್ ಐತಿ ಅಥವಾ ಸಿಕ್ಕಾಪಟ್ಟೆ ಹಾಟ್ ಐತಿ ಅಂತಂದರೆ ಇಂಥ ಒಂದು ಎನ್ವಿರಾನ್ಮೆಂಟ್ ಒಳಗಡೆ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಚಾರ್ಜ್ ಮಾಡೋದನ್ನು ಅವಾಯ್ಡ್ ಮಾಡಿರಿ. ಫಾರ್ ಎಕ್ಸಾಂಪಲ್ ನಾನು ಭಾಳಷ್ಟು ಜನ ನಾನು ನೋಡಿದ್ದೀನಿ, ಪಾರ್ಕಿಂಗ್ ಲಾಟ್ ಒಳಗಡೆ ಅವ್ರ ಕಾರ್ ಒಳಗಡೆ ಅವರ ಒಂದು ಸ್ಮಾರ್ಟ್ಫೋನನ್ನು ಚಾರ್ಜಿಂಗ್ ಇಟ್ಟು ಹೋಗಿರ್ತಾರೆ. ಆಬ್ವಿಯಸ್ಲಿ ಕಾರ್ ಬಿಸಿಲು ಒಳಗಡೆ ನಿಂತಿರ್ತೈತಿ. ಬಿಸಿಲು ಒಳಗಡೆ ನಿಂತೈತಿ ಕಾರ್ ಅಂತಂದರೆ ಕಾರ್ ಒಳಗಡೆನ ಟೆಂಪ್ರೇಚರ್ ಏನಿರ್ತೈತಿ ಅದು ಸಿಕ್ಕಾಪಟ್ಟೆ ಬಿಸಿ ಇರ್ತೈತಿ, ರೈಟ್? ಸೊ ಇಂಥ ಒಂದು ಎಕ್ಸ್ಟ್ರೀಮ್ ಬಿಸಿ ಸಿಚುವೇಶನ್, ಬಿಸಿ ಎನ್ವಿರಾನ್ಮೆಂಟ್ ಒಳಗಡೆ ಯಾವತ್ತೂ ನೀವು ನಿಮ್ಮ ಒಂದು ಸ್ಮಾರ್ಟ್ಫೋನನ್ನು ಚಾರ್ಜಿಂಗ್ ಇಟ್ಟು ಹೋಗೋಕೆ ಹೋಗಬೇಡ್ರಿ. ಒಂದು ಒಳ್ಳೆ ವೆಲ್ ವೆಂಟಿಲೇಟೆಡ್ ಪ್ಲೇಸ್ ಮತ್ತು ಅದ್ರ ಜೊತೆಗೆ ಇನ್ ಕೇಸ್ ನೀವು ಚಾರ್ಜ್ ಮಾಡಬೇಕಾದ್ರೆ ನಿಮ್ಮ ಒಂದು ಫೋನ್ ಮೇಲ್ಗಡೆ ಏನಾದರೂ ದಪ್ಪಂದೇನಾದರೂ ಕವರ್ ಹಾಕಿದ್ದೀರಿ ಅಂತಂದ್ರೆ ಆ ಕವರ್ನ ತೆಗೆದು ನೀವು ನಿಮ್ಮ ಒಂದು ಸ್ಮಾರ್ಟ್ಫೋನ್ನ ಚಾರ್ಜಿಂಗ್ ಇಡೋಕೆ ಟ್ರೈ ಮಾಡಿರಿ. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ನಿಮ್ಮ ಒಂದು ಬ್ಯಾಟ್ರಿ ಎಷ್ಟು ಕೂಲ್ ಇಡೋಕೆ ನೀವು ಟ್ರೈ ಮಾಡ್ತಿರಲ್ಲ ಅಷ್ಟು ನಿಮ್ಮ ಒಂದು ಬ್ಯಾಟ್ರಿದು ಲೈಫ್ ಸ್ಪ್ಯಾನ್ ಏನೈತಲ್ಲ ಅದು ಹೆಚ್ಚಿಗೆ ಆಗ್ತೈತಿ. ಇನ್ನು ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ ಬಗ್ಗೆ ಮಾತಾಡಬೇಕಂತಂದ್ರೆ ಡೋಂಟ್ ಲೆಟ್ ಯುವರ್ ಸ್ಮಾರ್ಟ್ಫೋನ್ ಕಂಪ್ಲೀಟ್ಲಿ ಡೈ. ಭಾಳಷ್ಟು ಜನ ಹೇಳೋದು ಕೇಳಿರ್ತೀರಿ ನೀವು, ನಿಮ್ಮ ಒಂದು ಸ್ಮಾರ್ಟ್ಫೋನ್ ಏನಿರ್ತೈತಿ ಅದು ಕಂಪ್ಲೀಟ್ಲಿ ಝೀರೋ ಆಗೋ ತನಕ ಅದರೊಂದು ಬ್ಯಾಟ್ರಿ ಪರ್ಸೆಂಟೇಜ್ ಕಂಪ್ಲೀಟ್ಲಿ ಸಾಯೋ ತನಕ ನೀವು ಅದನ್ನು ಚಾರ್ಜ್ ಮಾಡಬೇಡ್ರಿ. ಕಂಪ್ಲೀಟ್ಲಿ ಝೀರೋ ಆದಮೇಲೆ ಮತ್ತಾಗೇನು ಅದನ್ನು 100% ತನಕ ಚಾರ್ಜ್ ಮಾಡಿರಿ ಅಂತ ಹೇಳುವಂಥ ಒಂದು ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ನೀವು ಕೇಳಿರ್ತೀರಿ. ಇದು ಒಂದು ದೊಡ್ಡ ಮಿಸ್ಟೇಕ್ ಅಂತ ನಾವಿಲ್ಲಿ ಹೇಳ್ಬೋದು. ಬೇಸಿಕಲಿ ನಾನು ನಿಮಗೆ ಏನು ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ ಅಂತಂದ್ರೆ ನಿಮ್ಮ ಒಂದು ಸ್ಮಾರ್ಟ್ಫೋನಿಂದ ಬ್ಯಾಟ್ರಿ ಏನಿರ್ತೈತಲ್ಲ ಅದನ್ನು ಬಿಲೋ 15% ಬೀಳಕ್ಕೆ ಬಿಡಬೇಡ್ರಿ ಮತ್ತು ಅಬೌವ್ 85% ಹೋಗೋಕೆ ಬಿಡಬೇಡ್ರಿ. ಸೊ ನಿಮ್ಮ ಬ್ಯಾಟ್ರಿಗೆ ಇದೊಂದು ಹೆಲ್ದಿ ಚಾರ್ಜಿಂಗ್ ಹ್ಯಾಬಿಟ್ ಅಂತ ನಾವಿಲ್ಲೇ ಹೇಳ್ಬೋದು. ಸೊ ಇದೊಂದು ನೀವು ಇಲ್ಲೇ ಈ ಒಂದು ಬಿಲೋ 15 ಅಥವಾ ಅಬೌವ್ 85% ನಾನು ನಿಮ್ಗೇನೊಂದು ಟಿಪ್ ಕೊಟ್ಟೆಲ್ಲ, ಇದೊಂದು ನೀವು ಈ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಬ್ಯಾಟ್ರಿದು ಲೈಫ್ ಸ್ಪ್ಯಾನ್ ಏನೈತಲ್ಲ ಇದು ಎಕ್ಸ್ಟೆಂಡ್ ಮಾಡೇ ಮಾಡ್ತೈತಿ.
ಸೊ ಫೈನಲಿ ಆ್ಯಂಡ್ ಹೋಪ್ಫುಲಿ ಇವತ್ತಿನ ಈ ಒಂದು ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಬ್ಯಾಟ್ರಿ ಟಿಪ್ಸ್ ಬಗ್ಗೆ ನಿಮ್ಗೆ ಗೊತ್ತೈತಿ ಅಂತಂದ್ರೆ ಅದನ್ನೂ ಸದ್ಯಕ್ಕೆ ನೀವು ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸ್ಬಹುದು. ಸೊ ಈ ಒಂದು ಟಿಪ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಶೇರ್ ಮಾಡಬೇಕಿದ್ರೆ ಡೆಫಿನೆಟ್ಲಿ ಅವ್ರಗಳ ಜೊತೆ ನೀವು ಶೇರ್ ಮಾಡಿರಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿತ್ತು ಅಂತಂದರೆ ಡೆಫಿನೆಟ್ಲಿ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಆದಷ್ಟು ಬೇಗ ನಾನು ನಿಮ್ಗೊಂದು ಮುಂದಿನ ಒಂದು ಹೊಸ ವೀಡಿಯೋ ಒಳಗಡೆ ನಾನು ನಿಮ್ಗೆ ಸಿಗ್ತೇನೆ ಅಂತ.